KGFನ ಸಮಸ್ತ ಅಂಬೇಡ್ಕರ್ ಅಭಿಮಾನ ಸಂಘಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಅಂಬೇಡ್ಕರ್ ವಾದಿಗಳಿಗೆ, ಅಂಬೇಡ್ಕರ್ ಸಂಘ ಸಂಸ್ಥೆಗಳಿಗೆ, KGFನ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಶುಭ ಗಳಿಗೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಬಹಳ ವರ್ಷಗಳ ಕನಸಾಗಿತ್ತು, ಪ್ರತಿಯೊಬ್ಬರ ಧ್ವನಿ ಆಗಿತ್ತಿದ್ದು. ಅಂಬೇಡ್ಕರ್ ಅವರು ಯಾವ ಕಾರ್ಮಿಕರ ನೋವನ್ನ, ಕಣ್ಣೀರನ್ನ ಒರೆಸಲಿಕ್ಕೆ KGFಗೆ ಟ್ರೈನ್ ಮುಖಾಂತರ ಪಾದಾರ್ಪಣೆ ಮಾಡಿರ್ತಾರೆ, ಆ ಭೂಮಿ ಸ್ಪರ್ಶ ಮಾಡಿರ್ತಾರೆ KGF ನೆಲವನ್ನ. ಇವತ್ತು ಧನ್ಯ ಆಯ್ತು. ಯಾವ ಕಾರ್ಮಿಕರಿಗೆ ಧ್ವನಿ ಆಗ್ಬೇಕು, ಶಕ್ತಿ ಆಗ್ಬೇಕು, ಅವರ ನೋವಿಗೆ ಧ್ವನಿಗೂಡಿಸ್ಬೇಕು ಅಂತ ಅವರು ಇವಾಗ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್, ಅವ್ರ ಜೀವನದಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಮಾಡ್ತಾರೆ. 32 ಡಿಗ್ರೀಸ್ ನ ಓದ್ತಾರೆ, 32 ಡಿಗ್ರೀಸ್ ನ ಗ್ರಾಜುಯೇಟ್ ಮಾಡ್ತಾರೆ, 4 PhD ಅನ್ನ ಮಾಡ್ತಾರೆ. ಇಡೀ ಭಾರತ ದೇಶನ ಕಂಪೇರ್ ಮಾಡಿದ್ರೆ, ಬೇರೆ ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂಡ್ ಈಸ್ ದ ಮ್ಯಾನ್ ಆಫ್ ರಿಫಾರ್ಮರ್, ಸೋಷಿಯಲ್ ರಿಫಾರ್ಮರ್. ಯಾರು ಸೋಷಿಯಲ್ ರಿಫಾರ್ಮರ್ ಅಂತ ಹೇಳಲ್ಲ, ಆದರೆ ಇವ್ರನ್ನ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ತಾರೆ. ಇಸ್ ಅ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್, ವೀಕರ್ ಸೆಕ್ಷನ್, ಬಿಲೋ ಪಾವರ್ಟಿ ಲೈನ್. ಅವರು ಪ್ರತಿಯೊಂದು ದಿನಾನು ತಪಸ್ಸು, ಅವರ ಇಡೀ ಜೀವನವನ್ನು ತಪಸ್ಸು ಮಾಡ್ತಾರೆ. ಇಡೀ ಭಾರತ ದೇಶದ ಉದ್ದಗಲಕ್ಕೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರು ಶೋಷಿತ ವರ್ಗದವರಿದ್ದಾರೆ, ಯಾರು ದೀನದಲಿತರಿದ್ದಾರೆ, ಬಡವರಿದ್ದಾರೆ, ಅಸ್ಪೃಶ್ಯರಿದ್ದಾರೆ, ಅವ್ರನ್ನ ಎಲ್ಲರನ್ನೂ ಉದ್ಧಾರ ಮಾಡೋದಕ್ಕೋಸ್ಕರ ತನ್ನ ವಿದ್ಯೆಯನ್ನ, ಜ್ಞಾನವನ್ನ, ತಪಸ್ಸನ್ನ, ತ್ಯಾಗವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಕಾಗಿ, ಜ್ಞಾನ ಜ್ಯೋತಿಯಾಗಿ ಬಿಂಬಿಸ್ತಾರೆ. ಇಡೀ ಜಗತ್ತಿಗೆ ಅವರು ಯಾವುದೇ ಒಂದು ಅಧಿಕಾರದ ಸ್ವಾರ್ಥ ಅಧಿಕಾರಕ್ಕೋಸ್ಕರ ಹೋರಾಟ ಯಾವತ್ತೂ ಮಾಡಲ್ಲ. ಸ್ವಾರ್ಥ ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಯಾವುದೇ ಒಂದು ಲಾಭಕ್ಕಾಗಿ ಹೋರಾಟವನ್ನ ಮಾಡಿಲ್ಲ. ಅವರು ಯಾವತ್ತೇ ಇದ್ರು ಬಡವರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಎಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಧ್ವನಿಯಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಏನು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ನ ಬರಿಬೇಕಾದಾಗ ತುಂಬ ಸಮಯ ತಗೊಳ್ಳುತ್ತೆ. ತುಂಬ ಸಮಯ ಯಾಕೆ ತಗೊಳುತ್ತೆ ಅಂದರೆ, ಇಡೀ ಭಾರತ ದೇಶದಲ್ಲಿ ಏನೆಲ್ಲ ಅವತ್ತಿನ ಕಾಲಕ್ಕೆ ಸಮಸ್ಯೆಗಳಿರುತ್ತೆ ಅದನ್ನು ಎಳೆಯಾಗಿ ಬಿಚ್ಚಿಡಬೇಕಾದಾಗ ಕಾನ್ಸ್ಟಿಟ್ಯೂಷನ್ ಪ್ರತಿ ಇಂಡಿವಿಜುವಲ್ಗೂ ಶಕ್ತಿ ಆಗಬೇಕು ಅನ್ನುವಂಥದ್ದು ದೂರದೃಷ್ಟಿಯಾಗಿರುತ್ತೆ. ಏನು ಪ್ರತಿಯೊಬ್ಬ ಪ್ರಜೆನ ರಕ್ಷಣೆ ಮಾಡುವಂಥ ಸಂವಿಧಾನವನ್ನು, ಪುಸ್ತಕವನ್ನು, ಭಗವದ್ಗೀತೆ ಅಷ್ಟು ಪವಿತ್ರವಾಗಿರುವಂಥ ಕಾನ್ಸ್ಟಿಟ್ಯೂಷನನ್ನು ಅವರು ಬರಿಬೇಕು ಅಂತಂದರೆ ಅವರು ತಪಸ್ಸನ್ನು ಮಾಡಬೇಕಾಗತ್ತೆ. ಅವರ ಇಡೀ ಜೀವನವನ್ನು ಅಸ್ಪೃಶ್ಯರಿಗೋಸ್ಕರ, ಬಡವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಮಹಿಳೆಯರಿಗೋಸ್ಕರ, ವಿಶೇಷವಾಗಿ ಕಾರ್ಮಿಕರಿಗೋಸ್ಕರ ಮುಡುಪಾಗಿರ್ತಾರೆ. ಅವರ ವಿದ್ಯೆಯನ್ನ ಸಮರ್ಪಣೆ ಮಾಡ್ತಾರೆ. ಯಾವುದೇ ಒಂದು ಅಧಿಕಾರಕ್ಕಾಗಲಿ, ಯಾವುದೇ ಒಂದು ಸ್ವಾರ್ಥ ಸಾಧನೆಗಾಗಿ ಅವರ ವಿದ್ಯೆಯನ್ನ ಒಂದೇ ಒಂದು ದಿನ ಸ್ವಾರ್ಥವಾಗಿ ಬಳಸ್ಕೊಳ್ಳಲ್ಲ. ಸದ್ಬಳಕೆ ಏನಾದರೂ ಆಗಿದ್ರೆ ಇಡೀ ಜಗತ್ತನ್ನ ಉದ್ಧಾರ ಮಾಡಲಿಕ್ಕೆ ಸದ್ಬಳಕೆಯನ್ನ ಮಾಡಿದ್ದಾರೆ. ಅಂಥ ಒಂದು ಮಹಾತ್ಮರನ್ನ ನಾವು ಇವತ್ತು ನಗರಸಭೆಯ ಮುಂಭಾಗದಲ್ಲಿ ಅವರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೀವಿ, ಅನಾವರಣ ಮಾಡಿದ್ದೀವಿ. ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ದೀರಾ. ಯಾವ KGF ನಗರದಲ್ಲಿ ಬೆಳಕಾಗಬೇಕು, ಕಾರ್ಮಿಕರಿಗೆ ಶಕ್ತಿ ಆಗಬೇಕು, ಸಂಘಟನೆಗಳ ಧ್ವನಿ ಆಗಬೇಕು ಅಂತ ಅವರು ಎಂದೂ ಕೂಡ ಭಾಷಣದಲ್ಲಿ ಯಾರನ್ನ ಗೆಲ್ಲಲ್ಲ. ಅವರು ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೆ, ಅನ್ಯಾಯ ನಡೆಯುವಂಥ ವ್ಯಕ್ತಿಗೆ ಧ್ವನಿಯಾಗಿ ನಿಲ್ಲಲಿಕ್ಕೆ, ಪ್ರತಿ ಹಂತದಲ್ಲೂ ಇಡೀ ದೇಶನ ಸುಭದ್ರವಾಗಿ ಕಟ್ಟಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ, ಪ್ರತಿಯೊಬ್ಬ ಸಂಘಟನೆಕಾರರಲ್ಲೂ ಅಂಬೇಡ್ಕರ್ ತತ್ವಗಳನ್ನು ಬೋಧಿಸುವ ಹತ್ರ ಮತ್ತೆ ಅವರನ್ನು ಪರಿಪಾಲನೆ ಮಾಡುವ ಹತ್ರ ಅವರು ಶಕ್ತಿಯಾಗಿ ನಿಲ್ಲುವಂತ ಪ್ರಯತ್ನ ಮಾಡ್ತಾರೆ. ಯಾವುದೇ ಒಂದು ವಿಚಾರಗಳನ್ನ ತಗೊಂಡಾಗ
ಸ್ವಾರ್ಥ ವಿಚಾರಣೆ ಎಲ್ಲಿರುತ್ತೆ ಅಲ್ಲಿ ನಾವು ಅಂಬೇಡ್ಕರ್ ಅವರನ್ನ ಗುರುತಿಸ್ಬೋದು. ಸಮಾಜದ ಮುಖಿಯಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ರನ್ನ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತ ಕರೀತಾರೆ. ಸೋಷಿಯಲ್ ರಿಫಾರ್ಮಿಸ್ಟ್ ಅಂದರೆ ಸಮಾನತೆ ಅಂತ. ಹಿಂದೆ ನಾವು ಕಾರ್ಮಿಕರಿಗೆ ಟೈಮಿಂಗ್ಸ್ ಇರಲ್ಲ, 12 ಅವರ್ಸ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಕಾರ್ಮಿಕ ವರ್ಗದವರು, ಲೇಬರ್ ಕ್ಲಾಸ್ ಅನ್ನೋರಿಗೆ 12 to 14 ಅವರ್ಸ್ ಇರುತ್ತೆ. ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಫಸ್ಟು ಮ್ಯಾಗ್ನಾ ಕಾರ್ಟಾ ಅನ್ನೋಂಥ ಸಂವಿಧಾನನ ಫಾಲೋ ಮಾಡ್ತಾ ಇದ್ರು. ಬೇರೆ ಕಂಟ್ರೀಸ್ ಯಾವ್ದು ಮಾಡ್ತಾ ಇದ್ರು ಅಂದರೆ, ಆಮೇಲೆ ಅಮೇರಿಕಾ ಆಗಿರಲಿ, ಅದಕ್ಕಿಂತ ಮುಂಚೆ ಬೇರೆ ಕಂಟ್ರೀಸ್, ಅಮೇರಿಕನ್ ಕಂಟ್ರೀಸ್ ಜೊತೆಯಲ್ಲಿ ಬೇರೆ ಬೇರೆ ಕಂಟ್ರೀಸು 500 years, 600 years, 700 years ಬಿಫೋರ್ ಕಾನ್ಸ್ಟಿಟ್ಯೂಷನ್ ಮ್ಯಾಗ್ನಾ ಕಾರ್ಟಾ ಅಂತ ಒಂದು ಅವ್ರದೇ ಆದ ಪ್ರಿನ್ಸಿಪಲ್ಸ್, ಎಥಿಕ್ಸ್ನ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ಈಕ್ವಾಲಿಟಿ ಇರಲಿಲ್ಲ, ಸೋಷಿಯಾಲಿಟಿ ಇರಲಿಲ್ಲ, ಈಕ್ವಲ್ ರೆಪ್ರೆಸೆಂಟೇಷನ್ಸ್ ಇರಲಿಲ್ಲ, ಈಕ್ವಲ್ ಪೇ ಇರಲಿಲ್ಲ. ಇಂಥದನ್ನೆಲ್ಲ ಪದೇ ಪದೇ ಅವರ ವಿಚಾರಣೆ ಮಾಡಿ ಬೇರೆ ದೇಶದಲ್ಲಾಗಿರುವಂಥ ಲೋಪದೋಷಗಳು, ಆಮೇಲೆ ಲೇಬರ್ ರೆವಲ್ಯೂಷನ್, ಏನಕ್ಕೆ ರೆವಲ್ಯೂಷನ್ಸ್ ಆಗ್ತಾ ಇತ್ತು ಬೇರೆ ಕಂಟ್ರಿಯಲ್ಲಿ, ಲೇಬರ್ ರೆವಲ್ಯೂಷನ್ಸ್ ಆಗೋಕ್ಕೆ ಏನು ಕಾರಣ, ಇಂಥದನ್ನೆಲ್ಲ ಬಹಳ ಸುದೀರ್ಘವಾಗಿರುವಂಥ ಚರ್ಚೆ ಮಾಡಿ, ಅವರ ಅಧ್ಯಯನ ಮಾಡಿ, ಕೊನೆಗೆ ಭಾರತ ದೇಶಕ್ಕೆ ಪವಿತ್ರವಾಗಿರುವಂಥ ಸಂವಿಧಾನವನ್ನು ಮಾಡ್ತಾರೆ. ಆ ಸಂವಿಧಾನ ಕಾನ್ಸ್ಟಿಟ್ಯೂಟ್ ಮಾಡುವಾಗ ಎಲ್ಲ ಸಮಾಜದ ಗಣ್ಯರು ಕೂಡ ಭಾಗವಹಿಸ್ತಾರೆ, ಎಲ್ಲ ಸಮಾಜದ ಗಣ್ಯರು ಪ್ರೋತ್ಸಾಹಿಸ್ತಾರೆ, ಗೌರವಿಸ್ತಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಸಂವಿಧಾನ ಶಕ್ತಿ ಆಗುತ್ತೆ, ಧ್ವನಿ ಆಗುತ್ತೆ. ಅದಾದಮೇಲೆ ಅವಕಾಶವನ್ನು ತಂದುಕೊಡುತ್ತೆ. ಭಾರತದ ಪ್ರತಿಯೊಂದು ಪ್ರಜೆಗೆ ಅವಕಾಶ ಏನಾದರೂ ಕೊಡುತ್ತೆ, ಲಿಬರ್ಟಿ ಆಫ್ ರೈಟ್ಸ್ ಅಂತ ಏನಾದರೂ ಕೊಡುತ್ತೆ ಅಂದರೆ ಅದು ಸಂವಿಧಾನ ಮಾತ್ರ ಅನ್ನುವಂಥದ್ದನ್ನು ಪದೇ ಪದೇ ಎತ್ತಿ ತಿಳಿಯುವಂಥ ಮಾಡುತ್ತೆ. KGF ಅಲ್ಲಿ ನಾವು ಏನೇ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಸೇವೆ ಮಾಡಿರುವಂಥದ್ದನ್ನು ಮಾತ್ರ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸ್ವಾರ್ಥವಾದ ನಿಲುವಿಲ್ಲ ಅನ್ನುವಂಥ ಸಂದೇಶವನ್ನು ನಾವು ಸಾರಬೇಕಾಗತ್ತೆ ಅಂತ ಹೇಳ್ತಾ 2 ವಿಚಾರಗಳು ಮಾತ್ರ ನಾನು ಇವತ್ತು ಬಂದಿರುವಂಥವ್ರಿಗೆ ಹೇಳ್ತೀನಿ. ಕಾರ್ಮಿಕರಿಗೆ ಅವರಿಗೆ ವಿಶೇಷವಾಗಿರುವಂಥ ಗೌರವವನ್ನು ಅಂಬೇಡ್ಕರ್ ಅವರ ಮಹಾನ್, ಯಾಕೆ ನಾವು ಇವತ್ತು ಅವರನ್ನು ಅತಿ ಎತ್ತರದ ಸ್ಥಾನದಲ್ಲಿ ನೋಡ್ತೀವಿ ಅಂದರೆ, ಪ್ರತಿಯೊಬ್ಬ ಕಷ್ಟಜೀವಿ ಸ್ವಯಂ ಕೃಷಿಯ ಬರೀ ನೋವನ್ನು ನೋಡಿ ಬೆಳೆದಿರುವಂಥವ್ರು. ಅವರ ಇಡೀ ಜೀವನ ನಮಗೆ ಪಾಠ ಆಗಬೇಕು. ಅವರ ಇಡೀ ಜೀವನ, ಅವರ ಜೀವನದಲ್ಲಿ ಅನುಭವಿಸಿರುವಂಥ ನರಕ ಇನ್ಯಾರೂ ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರ ಇಡೀ ಜೀವನ ನಮ್ಮೆಲ್ಲರ ಭಾರಿ ದೀಪ ಆಗಬೇಕು, ನಮಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತಂದಾಗ ಒಂದು ಚಿಕ್ಕ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಎಜುಕೇಷನ್ ಬರೀ ನಮ್ಮನ್ನು ಸದೃಢ ಮಾಡಿಕೊಳ್ಳೋಕ್ಕಲ್ಲ. ಎಜುಕೇಷನ್ ಪ್ರತಿಯೊಬ್ಬ ಪ್ರಜೆಯ ಜೀವನ, ಬದುಕು, ನಿರ್ಧಾರಗಳು, ಮತ್ತು ನಾವು ಯಾವುದನ್ನು ಗೌರವಿಸಬೇಕು, ಯಾವುದನ್ನು ಜೊತೆಯಲ್ಲಿ ನಿಲ್ಲಬೇಕು ಅನ್ನೋವಂಥ ವಿಚಾರಗಳಿಗೆ ವಿದ್ಯೆ ನಮಗೆ ಬಹಳ ಸಂಸ್ಕಾರವನ್ನು ಕೊಡುತ್ತೆ. ಆ ವಿದ್ಯೆಗೆ ಜಾಸ್ತಿ ಮಹತ್ವವನ್ನು ಕೊಡಬೇಕು, ಮತ್ತು ಎಲ್ಲರಿಗೂ ಸಮಾನವಾಗಿರುವಂಥ ವಿದ್ಯೆ ಅವಕಾಶಗಳನ್ನು ಕೊಡಬೇಕು. ಹೆಣ್ಮಕ್ಕಳಿಗೆ ವಿಶೇಷವಾಗಿ ಇವತ್ತು ನಾವು ಮಾತಾಡಲಿಕ್ಕೆ, ಓದ್ಕೊಳ್ಳಿಕ್ಕೆ ಮತ್ತು ಸಮಾನವಾದ ಅವಕಾಶಗಳನ್ನು ಕೇಳಲಿಕ್ಕೆ ನಮಗೇನಾದರೂ ತಂದೆ ಯಾರಾದರೂ ಇದ್ದರೆ ಆ ಹೆಣ್ಮಕ್ಳಿಗೆ, ಇಡೀ ಭಾರತ ದೇಶದಲ್ಲಿ ಮನುಕುಲದಲ್ಲಿ ಹೆಣ್ಮಕ್ಕಳಿಗೆ ವಿದ್ಯಾ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯ, ಅವಕಾಶದ ಸ್ವಾತಂತ್ರ್ಯ ಏನಾದರೂ ತಂದುಕೊಟ್ಟಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇವತ್ತು ತಂದೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ರಾಮ್ಜಿ ಸಕ್ಪಾಲ್ ಅವರು ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕನ್ನುವಂಥ ಪ್ರಿನ್ಸಿಪಲ್ಸ್ ತಂದೆಗಿರುತ್ತೆ. ರಾಮ್ಜಿ ಸಕ್ಪಾಲ್ ಅವ್ರಿಗೆ ತಾಯಿ ಮಗನನ್ನು ಭೀಮಾ ಅಂತ ಮುದ್ದಾಗಿ ಕರೀತಾ ಇರ್ತಾರೆ. ಮತ್ತೆ ಅವರು ವಿದ್ಯಾಭ್ಯಾಸಕ್ಕೆ ಹೋದಾಗ ಅವರಲ್ಲಿರುವಂಥ ಸದ್ಗುಣಗಳನ್ನು ನೋಡಿ ಅವರ ಗುರುಗಳು ಅಂಬೇಡ್ಕರನ್ನು, ಅವರ ಹೆಸರನ್ನೇ ತನ್ನ ಜೀವನದಲ್ಲಿ ಭೀಮಾ ಅನ್ನೋ ಚಿಕ್ಕ ಹುಡುಗನಿಗೆ ಅಂಬೇಡ್ಕರ್ ಅನ್ನೋ ಹೆಸರನ್ನು ಕೊಟ್ಟು ಬಿರುದನ್ನು ಕೊಡ್ತಾರೆ. ನನ್ನ ಹೆಸರು ನಿನ್ನಲ್ಲಿ ಇರಲಿ ಅಂತ ಯಾರು ವಿದ್ಯಾದಾನ ಮಾಡಿರ್ತಾರೆ ಆ ಗುರುಗಳು ಅಂಬೇಡ್ಕರ್ ಅವ್ರಿಗೆ ಅವರ ಹೆಸರನ್ನು ಕೊಡ್ತಾರೆ, ನಾಮಾಂಕಿತ ಮಾಡ್ತಾರೆ. ತಂದೆ ಹೆಸರನ್ನು ಜೋಡಿಸಿ ಭೀಮರಾವ್ ಸಕ್ಪಾಲ್ ಅಂತ ಕರೀತಾ ಇದ್ದಿದ್ದು. ಅಂದರೆ ಅವರ ಎಲ್ಲಿ ಮಹಾರಾಷ್ಟ್ರದಲ್ಲಿ ಅವರ ಅಡ್ಮಿಷನ್ಸ್ ಎಲ್ಲಾಗಿದೆ ಮಧ್ಯಪ್ರದೇಶಲ್ಲಿ, ಆ ಜಾಗದಲ್ಲಿ ಅವರ ತಂದೆ ಹೆಸರನ್ನು ಇರ್ತಾರೆ. ಆ ತಂದೆ ಹೆಸರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರನ್ನು ಕೊಡಬೇಕಂದ್ರೆ ಅವರ ಗುರುಗಳು ಅವರ ಹೆಸರನ್ನು ನಾಮಾಂಕಿತ ಮಾಡ್ತಾರೆ. ಯಾಕೆ ಅಂದರೆ ಒಬ್ಬ ವಿದ್ಯಾರ್ಥಿಯ ಪ್ರತಿಭೆ
ಅವತ್ತು ಆ ಗುರುಗಳಿಗೆ ಮಾತ್ರ ಇವರ ಸಾಧನೆ ಗೊತ್ತಾಗ್ತಾ ಇತ್ತು. ಅದಾದ್ಮೇಲೆ ಬರೋಡಾ ಮಹಾರಾಜರ ಸ್ಕಾಲರ್ಶಿಪ್ ಅನ್ನ ಕೊಟ್ಟಾಗ ಇವತ್ತು ಸರ್ಕಾರದ ಸ್ಕಾಲರ್ಶಿಪ್ ನಾವು ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದ್ದೀವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅರ್ಥ ಮಾಡ್ಕೋಬೇಕು. ಅಂದಿನ ಕಾಲದಲ್ಲಿ ಬರೋಡಾ ಮಹಾರಾಜರು ಏನು ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ, ಆ ಸ್ಕಾಲರ್ಶಿಪ್ ಇಂದ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಲಂಡನ್ ಯೂನಿವರ್ಸಿಟಿ, ಅವರು ಯಾವ್ಯಾವುದು ಕಂಟ್ರೀಸ್ಗೆ ಟ್ರಾವೆಲ್ ಮಾಡ್ತಾರೆ, ಅಲ್ಲಿ ಹೈಯೆಸ್ಟ್ ಎಜುಕೇಶನ್ ಮಾಡ್ತಾರೆ. ಸದಾಕಾಲ ಲೈಬ್ರರಿಯಲ್ಲಿ ಕೂತ್ಕೊಂಡು ತನ್ನ ಇಡೀ ಜೀವನದಲ್ಲಿ ಜ್ಞಾನದ ಹಸಿವಿಂದ ಅವರು ಬೇರೆ ಯಾವುದೇ ಒಂದು, ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಆಸೆಗಳಿರುತ್ತೆ, ಆದರೆ ಅವರಿಗೆ ಜ್ಞಾನದ ಆಸೆ, ಜ್ಞಾನದ ಕೊರತೆಯಿಂದ ಅವರು ಪ್ರತಿಯೊಂದು ದೇಶನ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಹಸಿವಿಂದ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಮಹತ್ವವನ್ನು ಅರಿತಾರೆ, ದೇಶಕ್ಕೆ ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥವರ ಸೇವೆಯ ಒಂದೇ ಒಂದು ಗುಣವನ್ನು ನಾನು ಮೈಗೂಡಿಸ್ಕೊಂಡಾಗ ನನಗೆ ಅರ್ಥ ಆಗಿದ್ದು, ಅನುಭವ ಆಗಿದ್ದು ಒಂದೇ ಒಂದು ವಿಚಾರ ಏನಂದ್ರೆ 1964 ಸರ್ಕಾರ KGF ಅಲ್ಲಿ ಮೈನಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ 1870 ಎಕರೆ ಜಾಗ ಕೊಡ್ತಾರೆ ಪಬ್ಲಿಕ್ ಸೆಕ್ಟರ್ಸ್ಗೆ ಅಂತ ಸರ್ಕಾರ. ಅವತ್ತಿನ ಸರ್ಕಾರ 1870 ಏಕರ್ಸ್ ಜಾಗ ಕೊಡ್ತಾರೆ. ಅದಾದ್ಮೇಲೆ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬರುತ್ತೆ BML 1964 ಅದು ಇಡೀ 65 ಇಯರ್ಸ್ ಅಲ್ಲಿ ಉದ್ಯೋಗ ಕ್ರಾಂತಿಯನ್ನ ಕೊಟ್ಟಿರೋದು ಬರೀ 1350 ಪರ್ಮನೆಂಟ್ ಎಂಪ್ಲಾಯೀಸ್ನ ಕೊಡ್ತಾರೆ. ಇಡೀ ದೇಶವ್ಯಾಪ್ತಿ ಉದ್ಯೋಗ ಏನಾದರೂ 1850 ಏಕರ್ಸ್ ಕೊಟ್ಟಿರುವಂಥ ಜಾಗದಲ್ಲಿ 1350 ಅಷ್ಟೇ ಪರ್ಮನೆಂಟ್ ಎಂಪ್ಲಾಯೀಸು, ಕಾಂಟ್ರಾಕ್ಟ್ ಮೇಲೆ 3500 ಎಂಪ್ಲಾಯೀಸ್ಗೆ ಕೊಡ್ತಾರೆ. ಪಾರದರ್ಶಕತೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಆಲ್ಮೋಸ್ಟ್ 65 ಇಯರ್ಸ್ ನಾವು ಏನು ಅನ್ಯುಟಿಲೈಸ್ಡ್ ಲ್ಯಾಂಡ್ BGML ಇಂದ ತಗೊಂಡಿರುವಂಥ ಜಾಗದಲ್ಲಿ ಆಲ್ಮೋಸ್ಟ್ 25,000 ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುವಂಥ ಒಂದು ಸಾಧನೆ ಅವಕಾಶ ಯಾವಾಗಾಯಿತು ಅಂದರೆ ಅನ್ಯುಟಿಲೈಸ್ಡ್ ಲ್ಯಾಂಡ್ ಏನು BML ಇಂದ ನಾವು ವಾಪಸ್ ತಗೊಂಡಿದ್ವಿ ಆ 978 ಏಕರ್ಸ್ ಕಂಪನಿ, CZ ಕಂಪನಿ, ಆ ಥರ ಮಲ್ಟಿ ಕಂಪನೀಸಲ್ಲಿ ಅಪ್ಲೈ ಮಾಡಿಕೊಂಡು ಆಲ್ಮೋಸ್ಟ್ 18,000 to 20,000 ಉದ್ಯೋಗ ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್ ಅವಕಾಶ ಮಾಡುವಂಥ BML ಇಂದ ವಾಪಸ್ ತಗೊಂಡಿರುವಂಥ ಅನ್ಯುಟಿಲೈಸ್ಡ್ ಲ್ಯಾಂಡಲ್ಲಿ 60 ಇಯರ್ಸ್ ಆದಮೇಲೆ ಇಂಥ ಒಂದು ರೆವಲ್ಯೂಷನರಿ ಸ್ಟೆಪ್ ನಾವು ತಗೊಳ್ಳೋದಕ್ಕೆ ಅವಕಾಶ ಇದ್ದು, ಅದೆಲ್ಲ ಅವಕಾಶ ಪ್ರಯತ್ನ ಮಾಡಿದ್ದು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಹಕಾರದಿಂದ. ನಿಮಗೆ ಏನೇನು ಕಷ್ಟಗಳನ್ನು ನೀವು ಇಷ್ಟು ಕಾಲ ಡೈಲಿ ಟ್ರಾವೆಲರ್ಸ್ ಇರ್ಬೋದು, ಇಲ್ಲಿ ನಾವು ಓದ್ಕೊಂಡಿರುವಂಥ ವಿದ್ಯಾವಂತ ಮಕ್ಕಳಿರ್ಬೋದು, ಅವರ ಪ್ರತಿಭೆಗೆ ಸಕಾಲಕ್ಕೆ ಉದ್ಯೋಗ ಸಿಗದೆ ಪ್ರತಿ ಹಂತದಲ್ಲೂ ನೋವು ತಿಂತಾ ಇದ್ದಂಥ ಮಕ್ಕಳಿಗೆ ನಾನು ಯಾವ ರೀತಿ ಸೇವೆ ಮಾಡ್ಬೋದು ಅಂತ ಅಂದಾಗ ನನಗೆ ಸಿಕ್ಕ ಒಂದು ಚಿಕ್ಕ ಅವಕಾಶ, ಚಿಕ್ಕ ಗೋಲ್ಡನ್ ಆಪರ್ಚುನಿಟೀಸ್ನ ನಾವು ಮುಂದಿನ ದಿನಗಳಲ್ಲಿ 20,000 ರಿಂದ 50,000 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ನೆಲೆಯನ್ನು, ಅವಕಾಶಗಳನ್ನು, ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡುವಂಥದ್ರಲ್ಲಿ ಸಕ್ಸಸ್ಸಾಗಿದ್ದೀವಿ. ಅದು ನಮ್ಮ ನಡೆ ಆಗಬೇಕು. ಸ್ವಾರ್ಥ ನಡೆಯಿಂದ ಮಾಡಲಿಲ್ಲ. ಇಲ್ಲಿನ ಮಕ್ಕಳಿಗೆ KGF ಮಕ್ಕಳು ಹೋಗಿ ಎಲ್ಲೋ ದುಡ್ಕೊಂಡು ಬರೋದಲ್ಲ. KGF ಮಕ್ಕಳಿಗೆ ಬರುವಂಥ ದಿನಗಳಲ್ಲಿ IT ಕಂಪನಿ ಬರಲಿ, ಸಾಫ್ಟ್ವೇರ್ ಕಂಪನಿ ಬರಲಿ, ಇಂಡಸ್ಟ್ರೀಸ್ ಬರಲಿ, KGF ನೆಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡೋದ್ರಲ್ಲಿ ನಮ್ಮ ಸರ್ಕಾರ ನನ್ನ ಜೊತೆ ಬದ್ಧವಾಗಿತ್ತು. ಅದು ಬರೋ ದಿನಗಳಲ್ಲಿ ಅದೇ ಪ್ರಿಯಾರಿಟಿ ಆಗಿ ನಾವು KGFಗೆ ಎಷ್ಟು ಗೌರವ ಕೊಡ್ತೀವಿ, KGF ಜನತೆ ನನಗೆ ಕೊಟ್ಟ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನು ನಾನು ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಒಂದು ಚಿಕ್ಕ ನಿದರ್ಶನ ಅಂತ ಹೇಳ್ತಾ, ಇವತ್ತು ಈ ಶುಭ ಸಂದರ್ಭದಲ್ಲಿ ಯಾರ್ಯಾರು ಗೌರವವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ನಾವು ಇಷ್ಟು ಗೌರವಿಸ್ತೀವಿ ಅಂದರೆ, ಫಸ್ಟ್ ಪ್ರಿಯಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತೀವಿ. ಸರ್ಕಾರಿ ಶಾಲೆ ಇರ್ಬೋದು, ಸರ್ಕಾರಿ ಕಾಲೇಜ್ ಇರ್ಬೋದು, ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವಿದೆ ಅದನ್ನು ಸ್ಟ್ರೆಂಥನ್ ಮಾಡ್ತೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಇಂಡಸ್ಟ್ರೀಸ್ KGF ಅಲ್ಲಿ ಸೇಫಾಗಿ ಎಮರ್ಜ್ ಆಗಬೇಕಂದ್ರೆ ಪೊಲೀಸ್ SP ಆಫೀಸ್ ಆದಿಯಾಗಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ, DR ಪೊಲೀಸ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅದು ನನ್ನ ರೆವಲ್ಯೂಷನರಿ ಚಾಲೆಂಜ್ ಆಗಿರುತ್ತೆ. ಸರ್ಕಾರದ ಹಂತದಲ್ಲಿ ಯಾವ ಮಂತ್ರಕ್ಕಾದರೂ ನಾನು ಪ್ರಯತ್ನ ಮಾಡಿ ಅದನ್ನು ಏನೇ ವಿಚಾರ ಅದರ ಬಗ್ಗೆ ಬಂದರೂ ಕೂಡ ಬರುವಂಥ ದಿನಗಳಲ್ಲಿ ಸರ್ಕಾರದ ಹಂತದಲ್ಲಿ ನನ್ನ ಕ್ಷೇತ್ರದ ಜನತೆಗೋಸ್ಕರ
ನಾನು ಫೈಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಎಷ್ಟು ರಿಸೋರ್ಸಸ್ನ ನಾವು KGF ಅಲ್ಲಿ ತರಕ್ಕಾಗುತ್ತೆ ಇಲ್ಲಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ. ನಮ್ಮ ಓನ್ ಸಿಟಿಯಲ್ಲಿ KGF ಟೌನಲ್ಲಿ ಬೇರೆಯವ್ರಿಗೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ನಮ್ಮಲ್ಲಿ ನಮ್ಮ ಕ್ಷೇತ್ರದ ಜನತೆಗೂ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದೇ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡುವಂಥದ್ದು ಒಂದೇ ಒಂದು ಸಂಕಲ್ಪ ಮಾಡಿದ್ದೀನಿ. ಅದನ್ನ ನೆರವೇರಿಸ್ತೀನಿ. ಈಡೇರಿಸೋವರೆಗೂ ಕೂಡ ನನ್ನ ಸರ್ಕಾರನ ನಾನು ಕೂಡ ಬಿಡಲ್ಲ. ಅದು ಒಂದೇ ನಾನು ಈ ದಿನ ಸಂಕಲ್ಪ ಮಾಡ್ತೀನಿ. ಅದನ್ನ ಈಡೇರಿಸೋದೇ ನನ್ನ ತಪಸ್ಸಾಗಿರುತ್ತೆ ಅಂತ ಹೇಳ್ತಾ, ಅದು ಎಲ್ಲದಕ್ಕೂ ಸಾಕ್ಷಿ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಅಂತ ಹೇಳ್ತಾ, ಈ ಒಂದು ಸುಂದರವಾಗಿರುವಂತ ನೆನಪು, ಭಾವನೆ ಇವೆಲ್ಲನೂ ಕೂಡ ಈ ಆಗಸ್ಟ್ ಮಾಸ ಏನಂದ್ರೆ ಅಂಬೇಡ್ಕರ್ ಅವರು ಆಗಸ್ಟ್ 3 ಅವರಿಗೆ ವಿಶೇಷವಾಗಿರುವಂತ ದಿನ. ಅವರ ಆ ದಿನನ ನಾವು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ, ಮರಿಗೊಳಿಸ್ಕೊಳ್ಳೋದಕ್ಕೋಸ್ಕರ ಈ ದಿನ ಆಗಸ್ಟ್ 5 ನಾವು ನೆನಪು ಮಾಡಿಕೊಂಡು ಅವರ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದ್ದೀವಿ ಅಂತ ಹೇಳ್ತಾ, ಸದಾಕಾಲ ಅವರ ಆಶಯಗಳನ್ನ, ಅವರ ಭಾವನೆಗಳಿಗೆ ಗೌರವವನ್ನು ಕೊಡುತ್ತಾ, ಅವರ ನಡೆದ ದಾರಿಯನ್ನ ಸ್ಮರಿಸುತ್ತಾ, ಯಾವುದೇ ಒಂದು ಅಧಿಕಾರ, ಯಾವುದೇ ಒಂದು ಜವಾಬ್ದಾರಿಯನ್ನ ಸ್ವಾರ್ಥವಾಗಿ ಯಾವತ್ತು ಆಲೋಚನೆ ಮಾಡದೆ ದೇಶಕ್ಕೆ, ಸಮಾಜಕ್ಕೆ, ಕಷ್ಟದಲ್ಲಿರುವವರಿಗೆ ನಾವು ಅದನ್ನ ಸಮರ್ಪಣೆ ಮಾಡೋ ಮನೋಭಾವವನ್ನು ಬೆಳೆಸ್ಕೊಂಡು ಹೆಜ್ಜೆಯನ್ನಿಡುವಂಥ ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ತತ್ವಗಳನ್ನು ಮೈಗೂಡಿಸ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀವಿ. ಯಾವುದೇ ಒಂದು ಲೋಪದೋಷ ಆಗುವಂಥ ಪ್ರಯತ್ನ ಮಾಡೋಕ್ಕೆ ಬಿಡಲಿಲ್ಲ. KGF ಅಲ್ಲೂ ಕೂಡ ಅಷ್ಟೇ ಅಭಿಮಾನದಿಂದ, ಅಕ್ಕರೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತೆ ಅವರ ಎಷ್ಟೋ ಕಾರ್ಯಕ್ರಮಗಳಿಗೆ ಏನು ಇದು ಇವತ್ತು ವಿಶೇಷತೆ ಅನ್ನೋಂಥದ್ದನ್ನ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬ್ರಾನ್ಸ್ ಪ್ರತಿಮೆ ಇರಲಿಲ್ಲ, ಕಂಚಿನ ಪುತ್ಥಳಿ ಇರಲಿಲ್ಲ. ಇಡೀ KGF ಅಲ್ಲಿ ಮೊದಲನೇ ಬ್ರಾನ್ಸ್ ಪುತ್ಥಳಿ ಇದು, ಕಂಚಿನ ಪುತ್ಥಳಿ ಇದು. ಹಿಂದೆ ಇದನ್ನ ನಾವು ಬೇರೆ ರೀತಿ ಮಾಡಿರ್ತಾರೆ, ಬಹಳ ವರ್ಷಗಳ ಕಾಲ. ಅದು ನಮ್ಮ ಅವಧಿಯಲ್ಲಿರಲಿಲ್ಲ. ಇದು ಪ್ರತಿಯೊಬ್ಬ ಸಂಘಟನೆಗಾರರ ಬೇಡಿಕೆಯ ಮೇಲೆ, ಒತ್ತಾಯದ ಮೇಲೆ, ಅವರ ಭಾವನೆಗಳಿಗೆ ಗೌರವ ಕೊಟ್ಟು, ಅವರ ಆಲೋಚನೆಗಳಿಗೆ ನಾವು ಸ್ಪಂದಿಸುವಂತ ಮನಸ್ಸನ್ನ ಮಾಡಿ, ನಿಧಾನ ಆಗಿದೆ ಸತ್ಯ, ಅದನ್ನು ಒಪ್ಕೋತೀವಿ, ನಿಧಾನ ಆಗಿದೆ, ತಡ ಆಗಿದೆ, ಆದರೆ ಅವರ ಆಸೆಗಳನ್ನ ಚಿಗುರುವಂತ ಎಲ್ಲ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಭೀಮ ನಮನ ಮತ್ತೆ ಪ್ರಿಯಾಂಬಲ್ ಓದನ, ಅವರಿಗೆ ಪ್ರಿಯಾಂಬಲ್ ಅನ್ನ ಓದಿ ಗೌರವನ ಸಲ್ಲಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ.